ಹೊಡೆದೇ ಹೊಡಿತೀವಿ, ನುಗ್ಗಿ ಹೊಡಿತೀವಿ. ರಾಕ್ಷಸರಿಗೆ ಉಗ್ರ ಸಿಂಹಾಸನ ರೂಪವನ್ನ ತಾಳಿದ್ದಾರೆ ಭಾರತ. ಶೋಫಿಯಾನ್ನಲ್ಲಿ 3 ರಾಕ್ಷಸರ ಸಂಹಾರವಾಗಿದೆ. ಉಗ್ರರ ರುಂಡ ಚಂಡಾಡಿದ್ದಾರೆ. ಅದರ ಕುರಿತಾಗಿ ಒಂದು ಫೋಟೋ ಕೂಡ ರಿಲೀಸ್ ಆಗಿದೆ. ಎನ್ಕೌಂಟರ್ನಲ್ಲಿ ಲಷ್ಕರ್ ಕಮಾಂಡರ್ ಸೇರಿದಂತೆ 3 ಉಗ್ರರನ್ನ ಮುಗಿಸಲಾಗಿದೆ. ಉಗ್ರರಿಂದ ಹ್ಯಾಂಡ್ ಗ್ರೆನೇಡ್, ರೈಫಲ್ಸ್ಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಕೆಲ್ಲರ್ನ ಶುಕ್ರು ಅರಣ್ಯ ಪ್ರದೇಶದಲ್ಲಿ ನಡೆದಿರುವಂತಹ ಆಪರೇಷನ್ ಇದು. ಈ ಆಪರೇಷನ್ ಕಾರ್ಯಾಚರಣೆಯಲ್ಲಿ ಯಾವ ರೀತಿಯಾಗಿ 3 ಉಗ್ರರನ್ನ ಹೊಡೆದುರುಳಿಸಲಾಗಿದೆ ಅನ್ನೋದಕ್ಕೆ ಸಂಬಂಧಿಸಿದಂತಹ ಫೋಟೋ ಮತ್ತು ಆ ಉಗ್ರರಿಂದ ವಶಪಡಿಸಿಕೊಂಡಿರುವಂತಹ ಶಸ್ತ್ರಾಸ್ತ್ರಗಳು, ರೈಫಲ್ಗಳು, ಇದೆಲ್ಲದರ ವಿವರಗಳು ಕೂಡ ನಿಮಗೆ ಆ 2 ತುಣುಕುಗಳಲ್ಲಿ ಕಾಣಸಿಗ್ತಾ ಇದೆ. ಮೋಸ್ಟ್ ವಾಂಟೆಡ್ ಉಗ್ರರು ಲಷ್ಕರ್ ಎ ತೊಯ್ಬಾದ ಉಗ್ರರಿವರು. ಆಪರೇಷನ್ ಕಿಲ್ಲರ್ ಮೂಲಕ 3 ಉಗ್ರರನ್ನ ಮುಗಿಸಲಾಗಿದೆ. ಚೀನಾ ನಿರ್ಮಿತ ಸ್ಫೋಟಕಗಳು ಅವರಿಂದ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಚೀನಾ ನಿರ್ಮಿತ ಸ್ಫೋಟಕಗಳು, ಆಟೋಮ್ಯಾಟಿಕ್ ಗನ್, ರೈಫಲ್ಸ್ಗಳು ಉಗ್ರರ ಬಳಿ ಇದ್ವು. ಇವೆಲ್ಲವೂ ಕೂಡ ಚೀನಾ ನಿರ್ಮಿತ. ಅಲ್ಟ್ರಾಸೆಟ್ ಡಿವೈಸ್ ಕೂಡ ವಶಕ್ಕೆ ತೆಗೆದುಕೊಂಡಿದೆ ಭಾರತೀಯ ಸೇನೆ. ಸಿಮ್ಲೆಸ್ ಡಿವೈಸ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಮೂಲಕವಾಗಿ ಉಗ್ರರನ್ನ ಮುಗಿಸಿದ ನಂತರದಲ್ಲಿ ಅವರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳು ಯಾವುವು, ಅವನ್ನ ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಳಲಾಗಿತ್ತು ಅನ್ನೋದಕ್ಕೆ 3 AK-47, 3 ಹ್ಯಾಂಡ್ ಗ್ರೆನೇಡ್, ಬುಲೆಟ್ ಮ್ಯಾಗ್ನಿಜಿನ್ಸ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಆಪರೇಷನ್ ಕೆಲ್ಲರ್ ಮೂಲಕ 3 ಉಗ್ರರನ್ನ ಫಿನಿಶ್ ಮಾಡಲಾಗಿದೆ. ಚೀನಾ ನಿರ್ಮಿತ ಸ್ಫೋಟಕಗಳು ಉಗ್ರರ ಬಳಿ ಇದ್ವು. ಆ ರೈಫಲ್ಸ್ಗಳನ್ನ, ಗ್ರೆನೇಡ್ಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದು. ಅದರ ಚಿತ್ರವನ್ನು ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಅದೆಲ್ಲವೂ ಕೂಡ ಚೀನಾ ನಿರ್ಮಿತ ರೈಫಲ್ಸ್ಗಳು, ಗ್ರೆನೇಡ್ಗಳು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಈ ಆಪರೇಷನ್ ಕಾರ್ಯಾಚರಣೆಯಲ್ಲಿ ಒಂದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಚೀನಾ ಎಷ್ಟು ಇದಕ್ಕೆ ಸಪೋರ್ಟ್ ಮಾಡಿದೆ ಅಂತ. ಒಂದು ಕಡೆಯಲ್ಲಿ 3 ಉಗ್ರರನ್ನ ಹೊಡೆದು ಹಾಕಿದ್ದಾರೆ. ಈ 3 ಉಗ್ರರು ಭಾರತಕ್ಕೆ ಯಾವ ಕೇಸ್ಗಳಲ್ಲಿ ಬೇಕಾಗಿದ್ರು ಅದರ ಬಗ್ಗೆ ಏನು ವಿವರ ಸಿಗ್ತಾ ಇದೆ ಮತ್ತು ಸಿಕ್ಕಿರುವಂತಹ ಅವರ ಬಳಿದಂತಹ ಗ್ರೆನೇಡ್ ಮತ್ತು ರೈಫಲ್ಸ್ಗಳು ಏನು ಹೇಳ್ತಿದೆ? ದಿವ್ಯಾ, ಒಂದ್ ಕಡೆ ಈ 4 ಭಯೋತ್ಪಾದಕರನ್ನ ಹುಡುಕಾಟ ನಡುವಂತ ಕೆಲಸಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಕ್ಲೀನ್ ಕಾಶ್ಮೀರ ಮಿಷನ್ ಕೂಡ ಸದ್ದಿಲ್ಲದೆ ಜಾರಿಯಿದೆ. ಕಾಶ್ಮೀರದ ಬೇರೆ ಬೇರೆ ಗಡಿ ಪ್ರದೇಶಗಳ ಕಾಡುಗಳಲ್ಲಿ ಅವಿತು ತಲೆಮರೆಸಿಕೊಂಡಿರುವಂತಹ ಭಯೋತ್ಪಾದಕರನ್ನ ಹೊಡೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಂದು ರೀತಿಯಾದಂಥ ಭಯೋತ್ಪಾದಕರ ಸಂಹಾರ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ನಿರಂತರವಾಗಿ ಸರ್ಚಿಂಗ್ ಆಪರೇಷನ್ಗಳು, ಕೋಬಿಂಗ್ಗಳು ಕೂಡ ನಡೀತಾ ಇರುವಂಥದ್ದು. ಮುಖ್ಯವಾಗಿ ಬಾರಾಮುಲ್ಲಾ, ಅನಂತ್ನಾಗ್, ಶೋಪಿಯಾನ್ ಈ ರೀತಿಯಾದಂಥ ಪ್ರದೇಶಗಳಲ್ಲಿ ತಲೆಮರೆಸಿಕೊಂಡಿರುವಂತಹ ಭಯೋತ್ಪಾದಕರನ್ನ ಹುಡುಕಿ ಹೊಡೆಯುವಂತ ಕೆಲಸಗಳಾಗ್ತಾ ಇದ್ದಾವೆ. ಅದರ ಭಾಗವಾಗಿ ಇವತ್ತು ಕೂಡ ಶೋಪಿಯಾನದಲ್ಲಿ 4 ಜನ ಟೆರರಿಸ್ಟ್ಗಳು ಅವಿತು ಕುಳಿತಿದ್ದಾರೆ ಅನ್ನುವಂತ ಇಂಟೆಲ್ ಮಾಹಿತಿ ಬರುತ್ತೆ. ಆ ಮಾಹಿತಿಯನ್ನ ಆಧರಿಸಿ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಮತ್ತೆ CRPF ಭದ್ರತಾ ಪಡೆಗಳೇನಿದ್ದಾರೆ ಜಂಟಿ ಆಪರೇಷನ್ ಅನ್ನ ಶುರು ಮಾಡಿದ್ರು. ಈ ಆಪರೇಷನ್ ಅಲ್ಲಿ 3 ಭಯೋತ್ಪಾದಕರನ್ನ ಎನ್ಕೌಂಟರ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಅದರ ಫೋಟೋವನ್ನು ಕೂಡ ಈಗ ಬಿಡುಗಡೆ ಮಾಡಲಾಗಿದೆ. ಆ ಭಯೋತ್ಪಾದಕರನ್ನ ನಮ್ಮ ಭದ್ರತಾ ಪಡೆಗಳು ಹೇಗೆ ಹೊಡೆದಿದ್ದಾವೆ ಅಂದ್ರೆ, ಬಹುಶಃ ನಾನು ಹೇಳಿದ್ನಲ್ಲ, ಭಯೋತ್ಪಾದಕರ ಸಂಹಾರ. ಆ ಫೋಟೋಗಳಿಗೂ ಆ ಪದಕ್ಕೂ ನಿಜಕ್ಕೂ ಕೂಡ ಮ್ಯಾಚ್ ಆಗುವಂತಹ ವರ್ಲ್ಡ್ ಆಗಿರುವಂತದ್ದು. ಆ ರೀತಿಯಾಗಿ ಅವರ ಸಂಹಾರವನ್ನ ಈಗ ಸದ್ಯಕ್ಕೆ ಮಾಡಿರುವಂತದ್ದು. ಮತ್ತೊಬ್ಬ ಭಯೋತ್ಪಾದಕನನ್ನ ಜೀವಂತವಾಗಿ ಸೆರೆ ಹಿಡಿದು ಆತನನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಮೇಲ್ನೋಟಕ್ಕೆ ಇವರು ಲಷ್ಕರ್ ಎ ತೊಯ್ಬಾದ ಭಯೋತ್ಪಾದಕ ಸಂಘಟನೆಗೆ ಸೇರಿದವರು ಅನ್ನುವಂಥದ್ದು ಗೊತ್ತಾಗಿದೆ. ವಿಚಾರಣೆಗಳು ನಡೆಯುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ದಿವ್ಯಾ.